ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನ ಕೊಡಿ. ಇವತ್ತು ನಾನೊಂದು ಪ್ಲೇಸ್ಗೆ ಹೋಗ್ತಿದ್ದೇನೆ. ಅದು ಎಲ್ಲಿಗೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ರೆಡಿಯಾಗಿರುವಂತಹ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ ಮೋದಿ ಕೇರ್ ಅವರು. ಹಾಗೆ ಒಂದ್ಸಲ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮೆದುರುಗಡೆ ನಾನು ಡೆಮೋ ತೋರಿಸ್ತೇನೆ ಯಾವ ಥರ ಇದೆ ಅಂತ ಹೇಳಿ. ಅದನ್ನು ನೋಡಿ ನೀವು ಹೇಳಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಂತ. ಬೇಕು ಅಂತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಿಂಚನ ಕೊಡಿ ಅಂತ ಇದೆ, ಅಲ್ಲಿ ಹೋಗಿ ಸರ್ಚ್ ಮಾಡಿಬಿಟ್ಟು ನನಗೊಂದು ಮೆಸೇಜ್ ಮಾಡಿ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿ. ಹೀಗೆ ಮಾಡೋದ್ರ ಮೂಲಕ ನಾನು ನಿಮಗೆ ಡೆಲಿವರಿ ಮಾಡುವಂತಹ ಕೆಲಸನ ಮಾಡಿಕೊಡ್ತೇನೆ. ನೋಡಿ, ಈಗ ನಿಮ್ಮ ಎದುರುಗಡೆನೆ ನಾನು ಡೆಮೋ ತೋರಿಸ್ತೇನೆ ಯಾವ ತರ ಇದೆ ಅಂತ ಹೇಳಿ. ಇದು ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್. ನಿಮ್ಗೆ ಎಲ್ಲಿಯಾದ್ರೂ ಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಬೇಕು. ಹಾಗೆ ನಾನು ಕಾಂಟ್ಯಾಕ್ಟ್ ಲಿಸ್ಟ್ ಹಾಕಿರ್ತೇನೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆನಾ? ಈಗ ನಾವು ಫಸ್ಟ್ ಒಂದು ಇದರಲ್ಲಿ ಇದು ಕಾಲ್ಗೇಟ್ನ ತಗೊಂಡಿದ್ದೇವೆ. ಒಂದು ಸ್ಪೂನಲ್ಲಿ ಕಾಲ್ಗೇಟ್, ಮತ್ತೊಂದರಲ್ಲಿ ಎಂಟಿ ಸ್ಪೂನ್ ಇದೆ. ಇವಾಗ ಇದಕ್ಕೆ ನಾವು ನಮ್ಮ ಫ್ರೆಶ್ ಮೊಮೆಂಟ್ಸ್ ಅಂದ್ರೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಆಗಿರುವಂತಹ, ನಮ್ಮ ಮೋದಿ ಕೇರ್ದು ಪ್ರಾಡಕ್ಟ್ಸ್ ಆಗಿರುವಂತಹ ಫ್ರೆಶ್ ಮೊಮೆಂಟ್ಸ್ ಪೇಸ್ಟ್ ಅನ್ನು ಹಾಕ್ತೇವೆ. ನೋಡಿ, ಇವಾಗ ಒಂದರಲ್ಲಿ ಮೋದಿ ಕೇರ್ದು, ಇನ್ನೊಂದರಲ್ಲಿ ಕಾಲ್ಗೇಟ್. ಈ ಎರಡರಲ್ಲಿ ಯಾವುದು ನಿಮ್ಗೆ ಬೆಸ್ಟ್ ಅನಿಸ್ತದೆ ಅಂತ ಹೇಳಿ ನಿಮ್ಮ ಎದುರುಗಡೆನೆ ತೋರಿಸ್ತೇವೆ. ಇವಾಗ ಇದಕ್ಕೆ ಹಾರ್ಪಿಕ್, ಇದು ಮೋದಿ ಕೇರ್ದು, ಇದಕ್ಕೆ ಹಾರ್ಪಿಕ್. ಎರಡರಲ್ಲೂ ಕೂಡ ಹಾರ್ಪಿಕ್ ಇದೆ. ಇವಾಗ ನೋಡಿ ಯಾವುದು ಬೆಸ್ಟ್ ಅನಿಸ್ತದೆ ಅಂತ ಹೇಳಿ. ಇದು ಕಾಲ್ಗೇಟ್, ಇದು ಫ್ರೆಶ್ ಮೊಮೆಂಟ್ಸ್ ನಮ್ಮ ಮೋದಿ ಕೇರ್. ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಮೇಲ್ಗಡೆ ಬರ್ತಾ ಇದೆ, ಎಷ್ಟು ಕೆಮಿಕಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇದಕ್ಕೆ. ನೋಡಿ, ಇದು ನಮ್ಮ ಫ್ರೆಶ್ ಮೊಮೆಂಟ್ಸ್. ಇದರಲ್ಲಿ ನೋಡಿ, ಇದರಲ್ಲಿ ನಿಮ್ಮ ಕಣ್ಣೆದುರುಗಡೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ. ಹಾ ಸರ್, ತೋರಿಸಿ ಅಂತ ಅಲ್ಲ, ಮೇಲ್ಗಡೆ ಮಾಡಿ. ಇವಾಗ ನೋಡಿ, ಇದರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅಲ್ವಾ ಸರ್? ಇದ್ರಲ್ಲಿ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದೆ ಅಂತ ಒಮ್ಮೆ ಹೇಳ್ತೀರಾ ಫ್ರೆಶ್ ಮೊಮೆಂಟ್ಸ್ ಅಲ್ಲಿ? ಸರ್ ಮೇಡಮ್, ಖಂಡಿತ. ಇದರಲ್ಲಿ ಇರ್ತಕ್ಕಂಥದ್ದು ಪ್ಯೂರ್ ವೆಜಿಟೇಬಲ್ ಇಂದ ರೆಡಿ ಮಾಡಿರ್ತಕ್ಕಂಥದ್ದು. ಆ ತರ ಇದರಲ್ಲಿ ಕ್ಯಾರೆಟ್, ಬೀಟ್ರೂಟ್, ಬೇವು, ತುಳಸಿ ಆ ತರ ಎಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಪ್ಯೂರ್ಲಿ ವೆಜಿಟೇಬಲ್. ಅದರಲ್ಲಿ ಇದರಲ್ಲೂ ಕೂಡ SPA ಅಂತ ಹೇಳ್ಬಿಟ್ಟು, ಅಂದ್ರೆ ಸ್ಪೆಷಲ್ ಪಾಲಿಸಿಂಗ್ ಏಜೆಂಟ್ ಅಂತ ಹೇಳ್ಬಿಟ್ಟು, ಅಲ್ಲಿನ ಮೇಲೆ ಇರ್ತಕ್ಕಂಥ ಎಲೆಮೆನ್ನು ಕೂಡ ಹಾಳು ಮಾಡೋದಿಲ್ಲ. ತುಂಬಾ ಹೆಲ್ತಿಯಾಗಿ, ತುಂಬಾ ಇದರಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಪೇಸ್ಟ್. ಅಂದ್ರೆ ಬಾಯ್ ಸ್ಮೆಲ್ ಬರ್ತಾ ಇದ್ರೆ, ಅದೇ ತರನೇ ಏನಾದ್ರು ಅಲ್ಲಿ ಉಳ್ಕಲಾಗಿದ್ರೆ ಅಂತ ವ್ಯಕ್ತಿಗಳು ಕೂಡ ಕೊಟ್ಬಿಟ್ಟು ಈ ಒಂದು ಪೇಸ್ಟ್ ನ ರಿಸಲ್ಟ್ ನ ತರಿಸಬಹುದು. ಅಂತ ಒಂದು ವೆಜಿಟೇಬಲ್ ಇಂದ ರೆಡಿ ಮಾಡಿರ್ತಕ್ಕಂಥ ಇಂಡಿಯನ್ ಪ್ರಾಡಕ್ಟ್ಸ್, ಇಂಡಿಯನ್ ಕ್ವಾಲಿಟಿಯಲ್ಲಿ ನಮ್ಮ ಕಂಪನಿಯಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ಕೊಳ್ಳಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್, ಈಗ ಕೆಲವರು ಕೇಳ್ತಾರಲ್ಲ ಏನ್ ಪ್ರೂಫ್ ಇದೆ ನೀವು ಸಪ್ಲೈ ಮಾಡ್ಲಿಕ್ಕೆ ಅಂತ. ಅದು ಅಂದ್ರೆ ಗವರ್ಮೆಂಟ್ ಇದು ಲೈಸೆನ್ಸ್ ಇದೆಯಾ ಅಂತೆಲ್ಲ ಕೇಳ್ತಾರಲ್ವಾ, ಅದ್ ನಮ್ಗೊಮ್ಮೆ ಎಕ್ಸ್ಪ್ಲೈನ್ ಮಾಡಿ ಸರ್. ಖಂಡಿತ ಮೇಡಮ್. ಇದರಲ್ಲೂ ಕೂಡ IDSA ಅಂತ ಹೇಳ್ಬಿಟ್ಟು, ಅಂದ್ರೆ ಇಂಡಿಯನ್ ಡೈರೆಕ್ಟ್ ಸೇಲಿಂಗ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಕಂಪನಿ ಕೂಡ ವಿಶ್ವಸಂಸ್ಥೆಯಿಂದ ಕೂಡ ಮಾನ್ಯತೆ ಪಡೆದಿದೆ. ಇದು ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರೋದ್ರಿಂದ ನಮ್ಮ ಜನಗಳಿಗೆ ಈ ಒಂದು ಪ್ರಾಡಕ್ಟ್ಸ್ ಪ್ರತಿಯೊಬ್ಬರು ಕೂಡ ರೀಚ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ಪ್ಯೂರ್ಲಿ ಆಗಿ ತರಕಾರಿಗಳಿಂದ ರೆಡಿ ಮಾಡಿರ್ತಕ್ಕಂಥದ್ದು. ನೀವು ಎಲ್ಲಿ ಬೇಕಾದ್ರೂ ಫಾರ್ವರ್ಡ್ ಮಾಡಬಹುದು. ಓಕೆ, ಥ್ಯಾಂಕ್ ಯು. ಗವರ್ಮೆಂಟ್ ಅಂಡರ್ ಇಂದ ಇದು ಸಪ್ಲೈ ಆಗುವಂತ? ಗವರ್ಮೆಂಟ್ ಅಂಡರ್ ಇಂದ ಇದು ಸಪ್ಲೈ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ಕೋಬಹುದು. ಆ ತರ ಕ್ವಾಲಿಟೆಡ್ ಪ್ರಾಡಕ್ಟ್ಸ್ ನಮ್ಮ ಕಂಪನಿಯವರು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬಿಟ್ಟು ಕಂಪನಿಯವರು ಪ್ರತಿಯೊಬ್ರು ಕೂಡ ರೀಚ್ ಆಗೋ ತರ ಕೊಡ್ತಾ ಇದ್ದಾರೆ. ನೋಡಿದ್ರಲ್ವಾ, ಕೆಲವರು ಕೇಳ್ಬೋದು ಇದು ಸುಳ್ಳು ಅಂತೆಲ್ಲ ಹೇಳೋ ಮಾತೇ ಇಲ್ಲ. ಯಾಕಂದ್ರೆ ನಾವು ವಿತ್ ಪ್ರೂಫ್ ತೋರಿಸಿದ್ದೇವೆ ನಿಮ್ಗೆ. ಇದು ಏನಿದು ಪ್ರಾಡಕ್ಟ್ಸ್, ಫ್ರೆಶ್ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನಂಗೆ ಒಂದು ಮೆಸೇಜ್ ಮಾಡಬೇಕು ನಿಮ್ಗೆ ಪ್ರಾಡಕ್ಟ್ಸ್ ಬೇಕಂತ ಹೇಳಿ. ನೀವು ಯಾವುದೇ ಊರಲ್ಲಿ ಇರಲಿ ಅಲ್ಲಿಗೆ ಸಪ್ಲೈ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಇದು ನಮ್ಗೆ ಗೊತ್ತಿದೆ, ಇದು ನಮ್ಮ ಇಂಡಿಯಾದ ಪ್ರಾಡಕ್ಟ್ ಅಂತ ಹೇಳಿ. ಹಾಗೆ ಇವಾಗ ಪೇಸ್ಟ್ ನೋಡಿದ್ರಲ್ಲ, ಪೇಸ್ಟ್ ಆದ್ಮೇಲೆ ಹಲ್ಲುಜ್ಲಿಕ್ಕೆ ಬ್ರಷ್ ಬೇಕೇ ಬೇಕು ಅಲ್ವಾ? ಸೊ ಇವಾಗ ನಾವು ಬ್ರಷ್ ನೋಡೋಣ ಯಾವ ತರ ಇದೆ ಅಂತ ಹೇಳಿ. ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ ಇವಾಗ ಈಗ ಓಪನ್ ಮಾಡ್ತಿದ್ದಾರೆ ನೋಡಿ. ಅಂದ್ರೆ ಸ್ನೇಹಿತರೆ, ಇದು ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಫ್ರೆಶ್ ಮೂಮೆಂಟ್ ಬ್ರಷ್ ಬಾಕ್ಸ್ ಅಂತ ಹೇಳ್ಬಿಟ್ಟು, ಇದು ನಮಗೆ ಸಿಗ್ತಕ್ಕಂಥದ್ದು 4 ಪೀಸ್. ಒಂದು ಬಾಕ್ಸ್ ಅಲ್ಲಿ 4 ಪೀಸ್ ಸಿಗುತ್ತೆ. 4 ಅಂದ್ರೆ ಫ್ಯಾಮಿಲಿ ಪ್ಯಾಕ್ ಅಂತ ಹೇಳ್ಬಿಟ್ಟು 4 ಸಿಗುತ್ತೆ. ಒಂದೊಂದು ಕಲರ್ ಕೂಡ ಸಿಗುತ್ತೆ. ಅದೇ ತರನೇ ಇದರಲ್ಲೂ ಕೂಡ ಒಂದು ಡೆಮೋ ನೋಡಕ್ ಹೋಗೋಣ. ಇದು ಏನಾದ್ರೆ, ಇದು ನಮ್ಮ ಮೋದಿ ಕೇರ್ ನ ಒಂದು ಬ್ರಷ್ ಅಂತ ಹೇಳ್ಬಿಟ್ಟು, ಇದು ಔಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬ್ರಷ್, XYZ ಬೇರೆ ಕಂಪನಿದು. ಇದು ಏನಪ್ಪಾ ಅಂತ ಹೇಳಿದ್ರೆ, ಇದು ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಇಂದ ರೆಡಿ ಮಾಡಿರ್ತಕ್ಕಂಥದ್ದು. ಇದು ಬೆಂಡು ಕೂಡ ಆಗಲ್ಲ, ಈ ತರ ಇದೆ. ಇದು ಪ್ಯೂರ್ಲಿ ನಮ್ಮ ಕಂಪನಿದು ರಬ್ಬರ್ ಇಂದ ರೆಡಿ ಮಾಡಿರ್ತಕ್ಕಂಥದ್ದು. ಇದು ನಮಗೆ ಬೆಂಡ್ ಆಗ್ತಾ ಹೋಗುತ್ತೆ ಈ ತರ. ನಮ್ಮ ವಸಡಿ ಕೂಡ ಹಾಳು ಮಾಡೋದಿಲ್ಲ, ಅಷ್ಟು ಫ್ಲೆಕ್ಸಿಬಲ್ ಆಗಿ
ಇದು ಇರ್ತಕ್ಕಂಥದ್ದು ತುಂಬಾ ರಿಸಲ್ಟೆಡ್ ಇರ್ತಕ್ಕಂಥ ಒಂದು ಬ್ರಷ್ ಅಂತಾನೆ ಹೇಳ್ಬೋದು. ಇದು ಹೊರಗಡೆ ನೀವು ಏನಾರ ಹಾಕಿದ್ರೆ, ಭೂಮಿಯಲ್ಲಿ ಹಾಕಿದ್ರೆ ಇದು ಪ್ಲಾಸ್ಟಿಕ್ ಕೊಳೆಯೋದಿಲ್ಲ, 5 ವರ್ಷ 10 ವರ್ಷ ತನಕ ಹಂಗೆ ಇರುತ್ತೆ. ಇದು ನೀವು 1 ಮಂತ್ ಅಲ್ಲಿ ಮಣ್ಣಿಗೆ ಅಡ್ಜಸ್ಟ್ ಆಗುತ್ತೆ, ಹೊರಗಡೆ ಪರಿಸರಕ್ಕೂ ಕೂಡ ಹಾನಿ ಉಂಟು ಮಾಡೋದಿಲ್ಲ. ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಒಂದು ನಮ್ಮ ಇಲ್ಲಿ ಏನ್ ಪೇಸ್ಟ್ ಅಂತ ಹೇಳಿದ್ವಿ, ಆ ಪೇಸ್ಟ್ ಅಲ್ಲಿ 3ನೇ 1 ಭಾಗ ಅಂತ ಹೇಳ್ತೀವಿ. ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಅಷ್ಟು ಫ್ಲೆಕ್ಸಿಬಲ್ ಆಗಿ ಲಾಸ್ಟ್ ಅಲ್ಲಿ ತನಕಲ್ಲೂ ಕೂಡ ಹೋಗುತ್ತೆ, ತುಂಬಾ ಬೆಂಡು ಕೂಡ ಆಗುತ್ತೆ. ಇದು ಎಲ್ಲರೂ ಕೂಡ ಪ್ರತಿಯೊಬ್ರು ಯೂಸ್ ಮಾಡ್ಕೋಬಹುದು. ಫ್ಯಾಮಿಲಿ ಪ್ಯಾಕ್ ಅಂತ ಹೇಳ್ಬಿಟ್ಟು 4 ಕಲರ್ಸ್ ಬರುತ್ತೆ ನಮ್ಮಲ್ಲಿ. ಈ ಕಲರ್ ಕೂಡ ನಿಮಗೆ ಸಿಗುತ್ತೆ. ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಆಗಲೇ ತಾನೇ ಏನ್ ಪೇಸ್ಟ್ ನೋಡಿದ್ರು ಅದು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬ್ರಷ್ ಇದು ಕೂಡ ವಿಡಿಯೋಸ್ ನೋಡಿದ್ರಲ್ಲ, ನಮ್ಮ ಜೊತೆ ಯಾವುದೇ ಕಲಬೆರಕೆ ಇಲ್ಲ, ಮತ್ತೆ ಕೆಮಿಕಲ್ಸ್ ಅದೇನು ಮಿಕ್ಸ್ ಮಾಡಿಲ್ಲ. ಬೇಕಾದ್ರೆ ನೀವು ಗೂಗಲ್ಲಿ ಕೂಡ ಸರ್ಚ್ ಮಾಡ್ಬೋದು ಮೋದಿ ಕೇರ್ ಪ್ರಾಡಕ್ಟ್ಸ್ ಯಾವ ತರ ಇದೆ ಅಂತ ಹೇಳಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಏನಾದರೂ ಕ್ವಶನ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ನಾನು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ಆರ್ಡರ್ಸ್ ಮುಂಚೆನೆ ನಾನು ಹೇಳಿದ್ದೆ ಅಲ್ವಾ, ನಿಮಗೆ ಬೇಕಿದ್ರೆ ಕೇಳಿ ಅಂತೇಳಿ, ಅದನ್ನು ತಲುಪಿಸುವಂಥ ಕೆಲಸ ಕೂಡ ನಾವು ಮಾಡ್ತೇವೆ. ಹಾಗೆ ಇನ್ನು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು.